ಕನ್ನಡ ಪಾಠಶಾಲೆ ನವಂಬರ್ 1ನೇ ತಾರೀಕು ಶುರುವಾಗುತ್ತೆ ಯಾವಾಗಲೂ. ಅದಕ್ಕೆ ರಿಜಿಸ್ಟ್ರೇಷನ್ ಒಂದು ಭಾಳ ವಿಶೇಷವಾಗಿ ಅದೊಂದು ವೇಳಾಪಟ್ಟಿ ಇಟ್ಕೊಂಡಿದ್ದೀವಿ. ಅಕ್ಟೋಬರ್ 2 ಗಾಂಧಿ ಜಯಂತಿ ದಿನ ಅದದ್ದು ನೋಂದಾವಣೆ ಶುರು ಮಾಡ್ತೀವಿ ಆನ್ಲೈನಲ್ಲಿ. ನವಂಬರ್ 1 ರಾಜ್ಯೋತ್ಸವದ ದಿನ ನಾವು ಬೋಧನೆ ಆರಂಭ ಮಾಡ್ತೀವಿ. ಅದಾದಮೇಲೆ ಸಂಕ್ರಾಂತಿಗೆ ನಾವು ಒಂದು ಮಿಡ್ ಟರ್ಮ್ ಎಕ್ಸಾಮ್ ಮಾಡ್ತೀವಿ ಜನವರಿ 14 ಹಂಗೆ. ಅದಾದಮೇಲೆ ಯುಗಾದಿ ಹಬ್ಬದ ಆಸುಪಾಸಿನಲ್ಲಿ ಪೇರೆಂಟ್ ಟೀಚರ್ಸ್ ಮೀಟಿಂಗ್ ಮಾಡ್ತೀವಿ. ಮೇ 1 ಕಾರ್ಮಿಕರ ದಿನಾಚರಣೆ ದಿನ ಅವರಿಗೆ ಒಂದು ಸಮಾರೋಪ ಸಮಾರಂಭ ಇಟ್ಕೊಂಡಿರ್ತೀವಿ. 1 ಅಥವಾ 2 ದಿನ ಆಚೆ ಈಚೆ ವೀಕೆಂಡ್ ನೋಡಿ ಮಾಡ್ತೀವಿ. ಇದು ನಮ್ಮ ವಾರ್ಷಿಕ ವೇಳಾಪಟ್ಟಿ ಕನ್ನಡ ಪಾಠಶಾಲೆ. ಅಂದರೆ 6 ತಿಂಗಳದು. 6 ತಿಂಗಳ ಕಾಲ. ಯಾಕೆಂದರೆ 6 ತಿಂಗಳು ಯಾಕೆ ಅಂತಂದರೆ ಇನ್ನು 6 ತಿಂಗಳು ಏನಾಗುತ್ತೆ, ಅಲ್ಲಿ ಬೇಸಿಗೆ ಕಾಲ. ದುಬೈಲಿರೋದು 2 ಬೇಸಿಗೆ ಮತ್ತು ಚಳಿಗಾಲ ಅಷ್ಟೇ. ಸೊ ಬೇಸಿಗೆ ಕಾಲದಲ್ಲಿ ಏನಾಗುತ್ತೆ, ಮಕ್ಕಳಿಗೆ ರಜಾ ಬರುತ್ತೆ, ಅವರು ಊರಿಗೆ ಹೋಗಕ್ಕೆ ಶುರು ಮಾಡ್ತಾರೆ. ಆಮೇಲೆ ಆ ಬೇಸಿಗೆ ಕಾಲದಲ್ಲಿ ಆಲ್ಮೋಸ್ಟ್ ಜನ ರಜೆ ಇರುತ್ತೆ. ಆಮೇಲೆ ಅವಾಗೆಲ್ಲ ರಂಜಾನ್ ಬರ್ತಾಯಿತ್ತು. ಈಗಿರೋದ್ರಿಂದ ಬೇಸಿಗೆ ಕಾಲನ ನಾವು ಬಿಟ್ಬಿಟ್ಟಿದ್ದೀವಿ. ಸೊ ಚಳಿಗಾಲದಲ್ಲಿ ನವಂಬರ್ ಟು ಮೇ ಇದನ್ನು ಮಾಡ್ತೀವಿ, 6 ತಿಂಗಳ ಕಾಲ. ಈ ಕೋರ್ಸು ಕೂಡ ಅದೇ ಥರ ಡಿಸೈನ್ ಮಾಡಿದ್ದೀವಿ.